ಆ ಆಡಿಯೋ ಕೇಳಿದ್ಮೇಲೆ ನನಗೆ ಗೊತ್ತಾಗಿದ್ದೇನಂತ ಹೇಳಿದ್ರೆ ಅದು ಸತ್ಯಕ್ಕೆ ದೂರಿರೋ ಮಾತು. 100ಕ್ಕೆ 100% ಅದು ಸುಳ್ಳು ಸೃಷ್ಟಿ ಮಾಡಿರೋದು ಆಡಿಯೋ ಅಂತ ಗೊತ್ತಾಗ್ತಾ ಇದೆ. ಇತ್ತೀಚೆಗಿನ ಬೆಳವಣಿಗೆಯಲ್ಲಿ ಈಗ ನಾಳೆ ನಾಡ್ದ ಪ್ರಮಾಣ ವಚನ ಇದೆ, ರೀಶಫಲ್ ಇದೆ ಅಂತ, ಮಿನಿಸ್ಟ್ರಿ ರೀಶಫಲ್ ಇದೆ ಅಂತೇಳಿ ಗೊತ್ತಾಗಿ ಈ ಜಮೀರ್ ಸಾಹೇಬ್ರಿಗೆ ಗೂಬೆ ಕುಂದ್ರಸೋ ಕೆಲಸ ಮಾಡಿ ಅವ್ರಿಗೆ ವಂಚಿತರಾಗಬೇಕು, ಆ DCM ಇಂದ ಆಗ್ಲಿ ಮಂತ್ರಿ ಸ್ಥಾನದಿಂದ ಆಗ್ಲಿ ಅವ್ರು ವಂಚಿತರಾಗಬೇಕು ಅಂತೇಳಿ ಷಡ್ಯಂತ್ರ ನಡೆಸಿದ್ದಾರೆ ಅಂತೇಳಿ ಮೇಲ್ನೋಟದಲ್ಲೇ ಗೊತ್ತಾಗ್ತಾ ಇದೆ. ಮತ್ತೆ ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ದು ಟ್ರೆಂಡ್ ನಡೀತಾ ಇದೆ. ನಮ್ಮ ಧ್ವನಿ ತಗೊಂಡು ಅದು ಒಂದು ಈ ತರ ಸೃಷ್ಟಿ ಮಾಡಿದ್ದಾರೆ ಅನ್ನಂಗೆ ಕಾಣ್ತಾ ಇದೆ. ಇಲ್ಲ, ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೇಕಂತ ನಾನು ಈಗಾಗಲೇ ಫೋನ್ ಮಾಡಿದ್ದೆ ಸ್ಟೇಷನ್ಗೆ. 5 ಗಂಟೆಗೆ ಬರಕ್ ಹೇಳಿದ್ದಾರೆ ನನಗೆ, 5:05 ಬರಕ್ ಹೇಳಿದ್ದಾರೆ. ನಾನು 5:05 ಹೋಗಿ ನಾನು ಸೈಬರ್ ಕ್ರೈಮ್ ಅಲ್ಲಿ ನಾನು ಕಂಪ್ಲೇಂಟ್ ತಗೊಂಡು ರಿಜಿಸ್ಟರ್ ಮಾಡಿಸಿ. ಯಾರು ನನಗೇನು ಕರೆ ಮಾಡಿಲ್ಲ, ನಾನು ಯಾರಿಗೂ ಏನು ಮಾತಾಡಿಲ್ಲ. ನನಗೆ ಮಾಧ್ಯಮ ಮಿತ್ರರಷ್ಟೇ ಇವತ್ತು ಮಾತಾಡಿರೋದು, ಸ್ನೇಹಿತರು ಮಾತಾಡಿದ್ರು. ಈ ತರ ಸುಳ್ಳು ಸೃಷ್ಟಿ ಮಾಡಿ ಫೇಕ್ ವಿಡಿಯೋ ಹಾಕಿದ್ದಾರೆ ಅಂತ ಹೇಳಿ ನನಗೆ ಬಹಳಷ್ಟು ಜನ ಸ್ನೇಹಿತರು ಫೋನ್ ಮಾಡಿದ್ರು. ಈ ತರ ನಂದಾಗ್ಲಿ ನಮ್ಮ ನಾಯಕರಾದ ಜಮೀರ್ ಸಾಹೇಬ್ರಾಗ್ಲಿ ಈ ತರ ಯಾವುದು ಸಂಭಾಷಣೆ ಮಾಡಿರೋದಿಲ್ವಾ. ಇದು ಸುಳ್ಳು ಸೃಷ್ಟಿ ಮಾಡಿ ಅವ್ರಿಗೆ ಇಲ್ಲಿ ಜಿಲ್ಲೆನಲ್ಲಿ ನನಗೆ ಕಳಂಕಿತನಾಗಿ ಮಾಡಬೇಕು, ರಾಜ್ಯದಲ್ಲಿ ಅವ್ರಿಗೆ ಕಳಂಕಿತನಾಗಿ ಮಾಡಬೇಕು ಅಂತ ಹೇಳಿ ಒಂದು ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರ ಮಾಡಿದ್ದಾರೆ. ಆ ಷಡ್ಯಂತ್ರಕ್ಕೆ ನಾವು ಮಣಿಯೋದಿಲ್ಲ. ಯಾವುದೇ ಕಾರಣಕ್ಕೂ ಅದು ಎನ್ಕ್ವೈರಿ ಆಗ್ಬೇಕು, ಸರಿಯಾದಂತ ಅದಕ್ಕೆ ಸಾಕ್ಷ್ಯಾಧಾರ ಕೊಟ್ಟು ಅವ್ರು ಯಾರು ಪ್ರಸಾರ ಮಾಡಿದ್ರು, ಯಾರದು ವೈರಲ್ ಮಾಡಿದ್ರು, ಯಾರಿಗೆ ಈ ಲಭ್ಯವಾತು, ಎಲ್ಲಿಂದ ಇದು ಅವ್ರಿಗೆ ಆಡಿಯೋ ಸಿಕ್ತು, ಎಲ್ಲಿಂದ ಬಂತು ವಿಡಿಯೋ ಆಡಿಯೋ, ಇವೆಲ್ಲ ಸ್ಪಷ್ಟೀಕರಣ ಆಗ್ಬೇಕು. ಇದು ಇನ್ಕ್ವೈರಿ ಆಗೋ ತನಕ ನಾವು ಹೋರಾಟ ಮಾಡಿ ಕಾನೂನು ಹೋರಾಟ ಮಾಡ್ತೀನಿ.